ನೋಡಿ. ನಾನು ಸಿದ್ದರಾಮ್ ದಂಡಗುಲ್ಕರ್ ಅಂಥೇಳಿ ಜಿಲ್ಲಾ ಬೋವಿವಾಡ್ರ ಸಮಾಜದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಪ್ರಾದೇಶಿಕ ಆಯುಕ್ತರಿಗೂ ಕೂಡ ನಾವು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಏನು ವಿಷಯ ಅಂತಂದರೆ, ನಮ್ಮ ಬೋವಿವಾಡ್ರ ಸಮಾಜದ ಸರ್ಕಾರಿ ಸೌಲಭ್ಯಗಳನ್ನು, ಜಾತಿ ಪ್ರಮಾಣ ಪತ್ರಗಳನ್ನು ಪಡಿತಾ ಇದ್ದಾರೆ. ಬೋವಿ ಪರ್ಯಾಯ ಪದಗಳು ಒಡ್ಡ, ಕಲ್ಲು ಒಡ್ಡ, ಮಣ್ಣು ಒಡ್ಡ ಅಂತ ಏನು ನಮ್ಮದು ಗೆಜೆಟ್ನಲ್ಲಿ ಇದೆ, ಸರ್ಕಾರ ಗೆಜೆಟ್ನಲ್ಲಿ, ಅದು ಅವರಿಗೆ ಮಾತ್ರ ಪರ್ಯಾಯ ಪದಗಳು. ಬೋವಿ ಅಂದರೆ ಬೋವಿ ಒಡ್ಡರ್ ಅಂತೇಳಿ ಸರ್ಟಿಫಿಕೇಟ್ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಸರ್ಕಾರದಾಗ ಏನಂತ ಕಂದಾಯ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ತಲಾಟಿಗಳು ಏನು ಮಾಡ್ತಾಯಿದ್ದಾರೆ, ಬೋವಿ ಅಂದ ತಕ್ಷಣ ನಾವು ಬೋವಿ ಅಂದ್ವಿ ಅಂತೇಳಿ ಅವರಿಗೊಂದು ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಬೇಸ್ತರು, ಮೀನುಗಾರರು, ಅವರು ಕೆಲವು ಬೇರೆ ಬೇರೆ ಜಾತಿಗಳು, ಇನ್ನಿತರ ಜಾತಿಗಳು ಏನು ಮಾಡಿದ್ರೆ ಬೋವಿ ಅಂತ, ಅವರು ಬೋಯಿ BOYI ಬೋಯಿ, ಅವ್ರು ಏನು ಮಾಡ್ತಾರೆ BHOVI ಅಂತಕ್ಕಂಥ ವರ್ಡನ್ನು ಹಾಕ್ಕೊಂಡು ಸರ್ಟಿಫಿಕೇಟ್ ಪಡಿತಾ ಇದ್ದಾರೆ. ಇದು ತಪ್ಪು. ಸರ್ಕಾರದವರು ಸರ್ಟಿಫಿಕೇಟ್ ಕೊಡುವಾಗ, ಅಂದರೆ ಕಂದಾಯ ಅಧಿಕಾರಿಗಳು ಅವರು ವೆರಿಫಿಕೇಷನ್ ಮಾಡಿ ಅವರಿಗೆ ತಹಶೀಲ್ದಾರಿಗೆ ಕೊಡುವಾಗ ಸರಿಯಾಗಿ ಬೋವಿಗಳಾದರೆ ವೆರಿಫೈ ಮಾಡಿ ಸರ್ಟಿಫಿಕೇಟ್ ಕೊಡಬೇಕು. ಇದು ಅನ್ಯಾಯ ಆಗ್ತಾಯಿದೆ. ಈಗಾಗಲೇ ಮೊನ್ನೆ 30ನೇ ತಾರೀಕು ಚುನಾವಣೆ ಆಗಿದೆ. ಇಲ್ಲಿ ಯಾವುದು ನಮ್ಮ ಜನತಾ ಬಜಾರ್ ಚುನಾವಣೆ. ಆ ಜನತಾ ಬಜಾರ್ ಚುನಾವಣೆಯಲ್ಲಿ ಒಬ್ಬರು ಈಗಾಗಲೇ ಅಂಬರೀಷ್ ಮೀನುಗಾರರ ಜಾತಿಗೆ ಸಂಬಂಧಪಡ್ತಕ್ಕಂಥ ವ್ಯಕ್ತಿ ಅಂಬರೀಷ್ ಅಂತಕ್ಕ ವ್ಯಕ್ತಿ ಬೋಯಿ ಸರ್ಟಿಫಿಕೇಟ್ ತೆಗೆದುಬಿಟ್ಟು ಬೋವಿ ಅಂತ ತೊಗೊಂಡು ಕಾಂಪಿಟೇಷನ್ ಮಾಡಿ ಅವನು ನಮ್ಮ ಸೌಲಭ್ಯನ ತೊಗೊಂಡು ಅವನು ಎಲೆಕ್ಟ್ ಆಗಿದ್ದಾನೆ. ಇದು ತಪ್ಪು. ನಮ್ಮ ಜಾತಿಯವರಿಗೆ, ನಿಜವಾದ ಬೋವಿಗಳಿಗೆ ಅನ್ಯಾಯ ಆಗಿದೆ. ಅದನ್ನು ತಡೆಗಟ್ಟಲಿಕ್ಕೆ ಜಿಲ್ಲೆಯಾದ್ಯಂತ ಒಂದು ಸರ್ಕ್ಯುಲರ್ ಹೊರಡಿಸ್ಬೇಕು. ಜಿಲ್ಲಾಧಿಕಾರಿಗಳು ಹೊರಡಿಸಿ ನಿಜವಾದ ಬೋವಿಗಳು ಯಾರು ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು. ಯಾಕಂದರೆ ನಾವು ಬೋವಿ ಅಂತಕ್ಕಂಥವ್ರು ಒಡ್ಡ ಇಂಥವ್ರಿಗೆ ಮಾತ್ರ ಅದರಲ್ಲಿದೆ. ಅವರು ಬೋವಿ ಅಂದರೆ ಬ್ರ್ಯಾಕೆಟ್ನ ನೆಕ್ಸ್ಟ್ ಒಡ್ಡರ್ ಅಂತ ಕೊಡಬೇಕು ಸರ್ಟಿಫಿಕೇಟ್ ಕೊಡೋಕೆ. ಅಲ್ಲಿ ಬರಿಬೇಕು, ಬ್ರ್ಯಾಕೆಟ್ ಇಲ್ಲಾಂದ್ರೆ ಬೋವಿ ಅಂದರೆ ಒಡ್ಡರ್ ಅಂತ ಸರ್ಟಿಫಿಕೇಟ್. ಕೆಲವೊಂದು ಕಡೆ ಕೊಟ್ಟರೆ ಬೋವಿ ಒಡ್ಡರ್ ಅಂತೇಳಿ. ಇವ್ರಿಗೆ ಭಾರಿ ಬೋವಿ ಕೊಟ್ಟರೆ ಅದು ವ್ಯಾಲಿಡ್ ಇಲ್ಲ. ಅದಕ್ಕಾಗಿ ಇದನ್ನು ಈ ರೀತಿ ಸರ್ಕ್ಯುಲರ್ ಹೊರಡಿಸ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಾನು ಜಿಲ್ಲಾ ಬೋವಿವಾಡ್ರ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಾವು ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಸಮಾಜ ಕಲ್ಯಾಣ ಸಚಿವರಿಗಾಗಿರ್ಬೋದು, ಮತ್ತು ಯಾವುದೇ ಸರ್ಕಾರಗಳಿಗೆ ಸಾಕಷ್ಟು ಸಲ ದೂರುಗಳನ್ನು ಕೊಟ್ಟಿದ್ದೀವಿ. ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಯಾರ ಮೇಲೆ ಕ್ರಮ ತಗೊಳ್ತಾ ಇಲ್ಲಪ್ಪ ಅಂತಂದ್ರೆ, ಬೋವಿ ಅಂದರೆ ಬೆಸ್ತರು. ಆವಾಗ ತಮಿಳುನಾಡಿನಲ್ಲಿ ಬರ್ತಕ್ಕಂಥದ್ದು ಪ್ರೆಸಿಡೆನ್ಸಿಯಲ್ ಏನಿತ್ತು, ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ 1950ರಲ್ಲಿ ಆ ಬೋವಿ ಅಂತಕ್ಕಂಥ ಪದ, ಪರ್ಯಾಯ ಪದ ಒಡ್ಡರಿಗೆ ಹೋಲಿಕೆ ಇತ್ತು. ಆ ಹೋಲಿಕೆಯ ಪದದ್ದು ಇಲ್ಲಿರ್ತಕ್ಕಂಥ ಬೋಯಿಗಳು, ಅವರು ನಿಜವಾಗಪ್ಪ ಅಂತಂದ್ರೆ ಆ ಬೋಯ ಜನಾಗ ಮೀನು ಕಸಬು ಮಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ವಿವಿಧ ಕೆಲಸಗಳನ್ನು ಮಾಡ್ತಾರೆ. ಕಲ್ಲು ಹೊಡೆಯೋದಾಗಲಿ, ಮಣ್ಣು ತೆಗೆಯೋದಾಗಲಿ, ಇಂಥದ್ದು ಯಾವುದೇ ಕೆಲಸಗಳನ್ನು ಅವ್ರು ಮಾಡಲ್ಲ. ಆದರೂ ಒಂದು ಸರ್ಕಾರಕ್ಕೆ ಒಂದು ಪಟ್ಟಿಪತ್ರ ಕೊಟ್ಟು, ಪ್ರತಿಯೊಂದು ಇಲಾಖೆಗೆ ಪಟ್ಟಿಪತ್ರವನ್ನು ಕೊಟ್ಟು, ನಿಜವಾಗಿ 101 ಜಾತಿಗಳಿಗೆ ಅವರು ಪರಿಶಿಷ್ಟ ಜಾತಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ. ಹೋದ ಸಲ ಇದೇ ಖರ್ಗೆ ಸಾಹೇಬರು ಎಲೆಕ್ಷನ್ ನಿಂತಾಗ ಕೂಡ ವಿಶ್ವೇಶ್ವರಯ್ಯ ಅಂತಕ್ಕಂಥ ಒಬ್ಬ ಕೆಟ್ಟ ಕ್ರಿಮಿ ಅವನೇ ಮಾಡ್ತಾ ಇದ್ದಾನೆ. ಇಡೀ ರಾಜ್ಯ ತುಂಬ ಕೆಟ್ಟ ಒಂದು ಹಾವಳಿ ಮಾಡಿದ್ದಾನೆ. ಆ ಹಾವಳಿಗೆ ಎಲ್ಲರೂ ನಮ್ಮ ತಹಸೀಲ್ದಾರ್ ಆಗಿರ್ಬೋದು, ಕಂದಾಯ ಅಧಿಕಾರಿಗಳು ಮೋಸ ಹೋಗ್ತಾ ಇದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ನಿಜವಾಗಿ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಯಾರ್ಯಾರು ಇಶ್ಯೂ ಮಾಡಿದ್ದಾರೆ ಅಥವಾ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಂಡು ಸರ್ಕಾರಕ್ಕೆ ಅವ್ರ ಕಡೆಯಿಂದ ಏನು ಶಿಕ್ಷೆ ಕೊಡಿಸ್ಬೇಕು ಅಂಥೇಳಿ ಈಗ ನಾವು ಎಲ್ಲರೂ ಸೇರಿ ಈ ಮನವಿ ಪತ್ರವನ್ನು ಕೊಡ್ತೀವಿ. ಹೇಳಿ ಸರ್. ನಾವು ಈಗಾಗಲೇ ಪ್ರಾದೇಶಿಕ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ವಿಷಯ ಏನಂತಂದರೆ, ಈ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಮೀನುಗಾರ ಭೂವಿ ಇವರು SC ಭೂವಿ ಅಂತ ಸರ್ಟಿಫಿಕೇಟ್ ತೊಗೊಂಡು ಕೆಲವು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ CRSL ಮುಖಾಂತರ ಆಗಿರ್ಬೋದು, ಜಿಲ್ಲಾ ಕಮಿಟಿಯಲ್ಲಿ ಆಗಿರ್ಬೋದು, ಅವರು ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿದ್ದಾರೆ. ಆ ರದ್ದುಗೊಳಿಸಿದ ನಂತರ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ. ಹಲವಾರು ಉದಾಹರಣೆಗಳಿವೆ. ಮೊನ್ನೆ ನವೆಂಬರ್ನಲ್ಲಿ 30/11/2025 ಗುಲ್ಬರ್ಗ ನಗರದಲ್ಲಿರುವ ಜನತಾ ಬಜಾರ್ ಚುನಾವಣೆಯಲ್ಲಿ ಒಬ್ಬ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತೊಗೊಂಡು, ಫೇಕ್ ಸರ್ಟಿಫಿಕೇಟ್ ತೊಗೊಂಡು, ಅಂಬರೀಷ್ ತಂದೆ ಲಕ್ಷ್ಮಣ, ಈತ ಹಿಂದುಳಿದ ಪ್ರವರ್ಗಕ್ಕೆ ಸೇರಿರ್ತಾರೆ. ಈತ SC UN ಸರ್ಟಿಫಿಕೇಟ್ ತೊಗೊಂಡು ನಿಜವಾದಂಥ SCಗೆ ಅನ್ಯಾಯ ಮಾಡಿ ಆತ ಎಲೆಕ್ಟ್ ಆಗಿದೆ, ನಿರ್ದೇಶಕರಂತ ಆಯ್ಕೆಯಾಗಿದ್ದಾನೆ. ಅದು ಈ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗೆ ನಾವು
ಮೊದಲು ಮನವಿ ಪತ್ರ ಸಲ್ಲಿಸಿದಾಗ ಈತನ ಮೇಲೆ ಈತನ ಜಾತಿ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಇವನ ಮೇಲೆ ಕ್ರಮ ಕೈಗೊಳ್ಳಿ ಅಂಥೇಳಿ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡಿರ್ತಾರೆ ಸಹಾಯಕ ಆಯುಕ್ತರಿಗೆ. ಈಗ ನಮ್ಮ ಉದ್ದೇಶ ಏನಂತಂದರೆ ನಿಜವಾದಂಥ SC ಭೂಯಿ ಜನಕ್ಕೆ ಸರ್ಟಿಫಿಕೇಟ್ ಕೊಡಲಿ, ನಮ್ಮ ಅಭ್ಯಂತರ ಇಲ್ಲ. ಬಟ್ ಈ ಹಿಂದುಳಿದ ವರ್ಗ ಪ್ರವರ್ಗಕ್ಕೆ ಸೇರಿರ್ತಕ್ಕಂಥ ಏನು ಸುಳ್ಳು ಜಾತಿ ಕೊಡ್ತಾ ಇದ್ದಾರೆ ಅದನ್ನು ತಡೆ ಹಿಡಿಬೇಕು.